ಇವ್ರಿಗೆ ನಾವು ಅರ್ಥ ಆಗಲ್ವೋ ಅಥವಾ ಅವರೇ ನಮ್ಗೆ ಅರ್ಥ ಆಗಲ್ವೋ ಒಂದು ಗೊತ್ತಾಗಲ್ಲ. ಯಾಕೆ ಒಬ್ಬೊಬ್ರು ಮಾತಾಡ್ಕೋತಿದ್ರಾ? ಏನಿಲ್ಲ ಬಿಡು. ಏನಿವತ್ತು ಫುಲ್ ಖುಷಿಯಾಗಿದ್ಯಾ? ನಾನು ಮನೇಲಿ ಇರಲಿಲ್ಲ ಅಂತನಾ? ಹಾಗೇನಿಲ್ಲ ಜಾನಿ, ನನ್ನ ಫ್ರೆಂಡ್ ರಮ್ಯಾ ಫೋನ್ ಮಾಡಿದ್ಲು. ಪ್ರೀತ್ಸೋರೆಲ್ಲ ಹುಚ್ಚರು ಅನ್ನೋ ಸಿನಿಮಾ ರಿಲೀಸ್ ಆಗಿದ್ಯಂತೆ. ಅವಳು ಹೇಳ್ತಿದ್ಲು ಆ ಸಿನಿಮಾ ನೋಡುವಾಗ ಕ್ಲೈಮ್ಯಾಕ್ಸ್ ಅಷ್ಟೊತ್ತಿಗೆ ಒಬ್ರನ್ನೊಬ್ರು ಹಗ್ ಮಾಡಿ ಕಿಸ್ ಮಾಡ್ಕೋಬೇಕು ಅನ್ಸುತ್ತಂತೆ. ಅದನ್ನ ಕೇಳಿ ನಂಗೆ ತುಂಬಾ ಥ್ರಿಲ್ ಆಯ್ತು. ನಾಳೆ ಆ ಫಿಲ್ಮ್ಗೆ ಹೋಗೋಣ ಪ್ಲೀಸ್. ಡಾರ್ಲಿಂಗ್, ಅದಕ್ಕೆ ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಅನ್ನೋದು. ಕಿಸ್ ಮಾಡೋದನ್ನ ಕಲಿಯಕ್ಕೆ ಸಿನಿಮಾಗೆ ಹೋಗ್ಬೇಕಾ? ನಂಗೆ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರಾ ಅಂತ. ಅದೆಲ್ಲ ನಂಗೆ ಗೊತ್ತಿಲ್ಲ ಜಾನಿ. ನಾಳೆ ನಾವು ಆ ಫಿಲ್ಮ್ಗೆ ಹೋಗ್ತಿದೀವಿ ಅಷ್ಟೇ. ಅಂದ್ರೆ ನನ್ನ ಮಾತಿಗೆ ಬೆಲೆ ಇಲ್ಲ. ಇಷ್ಟೇ ನಾನು ಅರ್ಥ ಮಾಡ್ಕೊಂಡಿರೋದು. ಜಾನಿ, ನಾನು ಯಾವುದೋ ಇಂಟೆನ್ಷನಲ್ಲಿ ಹೇಳಿದ್ರೆ ನೀವ್ಯಾಕೆ ಏನೇನೋ ಅರ್ಥ ಮಾಡ್ಕೋತಿದ್ದೀರಾ? ಇವತ್ತು ಯಾಕೆ ಈ ರೀತಿ ಎಲ್ಲ ಬಿಹೇವ್ ಮಾಡ್ತಿದ್ದೀರಾ? ಏನಾಗಿದೆ ನಿಮ್ಗೆ? ನನಗೇನು ಆಗಿಲ್ಲ. ಆಗಿರೋದೆಲ್ಲ ನಿನಗೆ. ನಿನ್ನ ಫ್ರೆಂಡ್ ಮಾತ್ ಮೇಲೆ ನಂಬಿಕೆ ಇದೆ, ನನ್ನ ಮಾತ್ ಮೇಲೆ ನಂಬಿಕೆ ಇಲ್ವಾ? ನಿಮ್ ಹತ್ರ ಮಾತಾಡಿನೇ ವೇಸ್ಟ್. ಏನಾದ್ರೂ ಮಾಡ್ಕೊಳ್ಳಿ. ನಾನು ಎಂತ ತಪ್ಪು ಮಾಡಿಬಿಟ್ಟೆ. ಅವಳಾಗೆ ಸಿನಿಮಾಗೆ ಹೋಗೋಣ ಅಂದಾಗ ನಾನು ಬೇಡ ಅನ್ಬಾರ್ದಿತ್ತು. ಅವಳ ಜೊತೆ ಸಿನಿಮಾಗೆ ಹೋದ್ರೆ ಪುಟ್ಟಮಲ್ಲಿ ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗ್ಬೋದು. ನನ್ನ ಬುದ್ಧಿಗೆ ಇದು ಹೊಳಿಲೇ ಇಲ್ಲ. ಹೇಗಾದರೂ ಮಾಡಿ ಇವಳನ್ನ ಸಮಾಧಾನ ಮಾಡಿಬಿಡ್ಬೇಕು. ಡಾರ್ಲಿಂಗ್, ಈ ಬಿಂಕ ಬಿಡು ಬಿಡು, ನಾನಿನ್ನ ಬಲ್ಲೆನು, ಮನಸ್ಸನ್ನು ಕೊಡು ಕೊಡು, ನಾನಲ್ಲೇ ನಿಲ್ಲುವೆನು. ಡಾರ್ಲಿಂಗ್, ಕೋಪ ಬಂತ? ಮತ್ತೆ ನಾನು ನಿಮ್ಮ ಹತ್ರ ಬಂದ್ರು ಈ ರೀತಿ ಎಲ್ಲ ಮಾತಾಡೋದು ನಂಗೆ ಬೇಜಾರಾಗಲ್ವಾ? ನೀನು ಕೋಪ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ಅದಕ್ಕೆ ಕೋಪ ಬರೋ ಥರ ಮಾಡಿದೆ. ಸಾರಿ, ಐ ಆಮ್ ವೆರಿ ಸಾರಿ. ನೀವು ಗಂಡಸ್ರೆ ಹೀಗೆ ಮಾಡೋದೆಲ್ಲ ಮಾಡಿ ಕೊನೆಗೆ ಬಂದು ಸಾರಿ, ಐ ಆಮ್ ವೆರಿ ಸಾರಿ ಅನ್ಬಿಡ್ತೀರಾ. ಅದೇ ಹೆಂಗಸ್ರು ಮಾಡಿದೆ ನಿನಗೆ ತಲೆ ಕೆಟ್ಟಿದೆ ಅಂತೀರಾ. ಏನ್ ಮಾಡೋದು ಡಾರ್ಲಿಂಗ್? ನೀವು ಹೆಂಗಸರುಗಳು ಮನೆಗೆ ಬುನಾದಿ ಇದ್ದಾಗೆ, ನಾವು ಗೋಡೆ ಇದ್ದಾಗೆ. ಬುನಾದಿ ಇಲ್ಲದೆ ಗೋಡೆ ನಿಲ್ಲುತ್ತೆ ಹೇಳು? ಇಂಥ ಮಾತುಗಳಿಗೆ ಏನ್ ಕಮ್ಮಿ ಇಲ್ಲ. ನಿಮ್ಮ ಮಗುನ ಚಿವುಟಕ್ಕೂ ಗೊತ್ತು, ತೊಟ್ಲನ್ನ ತೂಗಕ್ಕೂ ಗೊತ್ತು, ಹೆಂಡತಿನ ಖುಷಿ ಪಡಿಸೋಕ್ಕೂ ಗೊತ್ತು. ನೀನು ಹೇಳ್ದಾಗೆ ನಾಳೆನೇ ಸಿನಿಮಾಗೆ ಹೋಗೋಣ. ಇವತ್ತೇ 3 ಟಿಕೆಟ್ ಬುಕ್ ಮಾಡ್ಬಿಡ್ತೀನಿ. 3 ಟಿಕೆಟ್ ಯಾಕೆ? ಹೋಗ್ತಿರೋದು ನಾವಿಬ್ರೇ ಅಲ್ವಾ? ಪಾಪ ಪುಟ್ಟಮಲ್ಲಿಯವ್ರನ್ನು ಕರ್ಕೊಂಡು ಹೋಗೋಣ. ಮನೇಲಿ ಇದ್ದು ಬೇಜಾರಾಗ್ಬಿಟ್ಟಿರುತ್ತೆ. ಜಾನಿ, ನಾನು ನಿಮಗೆ ಹೇಳದ್ನಲ್ವಾ, ಆ ಸಿನಿಮಾ ಕ್ಲೈಮ್ಯಾಕ್ಸ್ ಅಷ್ಟೊತ್ತಿಗೆ ಒಬ್ರನ್ನೊಬ್ರು ಹಗ್ ಮಾಡ್ಕೋಬೇಕು ಅನ್ಸುತ್ತೆ. ಬಟ್ ಪುಟ್ಟಮಲ್ಲಿಯವ್ರ ಹತ್ರ ನಾವ್ ಹೇಗೆ? ಡಾರ್ಲಿಂಗ್, ಪುಟ್ಟಮಲ್ಲಿಯವರು ತುಂಬಾ ಮುಗ್ದ್ರು. ಪಾಪ ಬೆಳಕಲ್ಲಿ ನಡೆಯೋದೇ ಅವ್ರಿಗೇನು ಗೊತ್ತಾಗಲ್ಲ. ಇನ್ನು ಕತ್ಲಲ್ಲಿ ನಡೆಯೋದು ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ನಾನು ಇಬ್ಬರು ಮಧ್ಯದಲ್ಲಿ ಕೂತ್ಬಿಡ್ತೀನಿ, ಆಗ ಅನುಮಾನನೇ ಬರಲ್ಲ. ಸರಿ, ಈಗಲೇ ಅವ್ರಿಗೆ ಫೋನ್ ಮಾಡಿ ನಾಳೆ ಸಿನಿಮಾಗೆ ಹೋಗೋ ವಿಷಯ ಹೇಳ್ಬಿಡು. ಜಾನಿ ಅವ್ರು ಇವಾಗ ಮಲ್ಗಿರ್ತಾರೆ, ಬೆಳಗ್ಗೆ ಫೋನ್ ಮಾಡಿ ಹೇಳ್ತೀನಿ. ದೇವ್ರೆ, ಅಂತೂ ಪುಟ್ಟಮಲ್ಲಿಯವ್ರ ಜೊತೆ ಸಿನಿಮಾಗೆ ಹೋಗೋ ಅವಕಾಶ ಕೊಟ್ಟಿಯಲ್ಲ. ಥ್ಯಾಂಕ್ ಯು ಸೋ ಮಚ್. ಯಾವುದೇ ಕಾರಣಕ್ಕೂ ಈ ಅವಕಾಶ ಮಿಸ್ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ನಾಳೆ ನಾನು ತಪ್ಕೊಳ್ಳೋದು ಮಧುನಲ್ಲ, ಪುಟ್ಟಮಲ್ಲಿಯವ್ರನ್ನ. ದೂರ ಹೋಗ್ತಾ ಇರೋದು ಮನೆ ಅಲ್ಲ ರೀ ನಾವು. ಅದನ್ನೇ ನೆಪ್ನವ್ರೆ, ನಿಮ್ಮನ್ನ ಎಲ್ಲಿಗೂ ಹೋಗಕ್ಕೂ ಬಿಡಲ್ಲ ಅಂದಿ. ಐ ಲೈಕ್ ಇಟ್. ಎಂಥದಿದು ರಿಂಗ್ ಮಾಸ್ಟ್ರೆ, ಇಷ್ಟು ದಿನ ನಾಯಿಗಳ ನಮ್ಮನೆ ಕಚ್ಚತ್ತಿದ್ದವರು ಇವತ್ತು ಬಾಯಿಗಳ ನಮ್ಮನೆ ಕೂತಿದ್ದೀರಾ? ಎಂತ ತಲೆಯಲ್ಲಿ ಯಾವುದಾದ್ರೂ ವೈರ್ ಲೂಸ್ ಆಗಿದೆಯಾ? ಲೇ ಆಫ್ ಮಿಂಟ್ಲು, ಸುಮ್ಮನೆ ಹೋಗ್ಬಿಡು. ಮೊದಲೇ ನಮ್ ತಲೆ ಕೆಟ್ಟೋಗಿದೆ, ಇನ್ನೂ ಕೆಡಿಸ್ಬೇಡ. ತಲೆ ಕೆಟ್ಟಿದ್ರೆ ಹೊಸ ಸಿನಿಮಾ ರಿಲೀಸ್ ಆಗಿದೆ, ಅದನ್ನ ನೋಡಿ ಕೆಟ್ಟಿರೋ ತಲೆ ಎಲ್ಲ ರಿಪೇರಿ ಆಗ್ಬಿಡುತ್ತೆ. ತಗದು ಪುಟ್ಟ ಅಂದ್ರೆ ತಲಾ ಕೂದ್ಲು ಆರ್ಬಿಡ್ಬೇಕು. ನಮ್ದೇ ದೊಡ್ಡ ಸಿನಿಮಾ ಆಗ್ಬಿಟ್ಟದೆ, ಇನ್ ಸಿನಿಮಾ ಬೇರೆ ನೋಡ್ಬೇಕಂತೆ. ಓಯ್ ರಿಂಗ್ ಮಾಸ್ಟ್ರೆ, ಬೋಲ್ ಮಂಡೆ ಹೇಳ್ತಿರೋದು ನಿಜ ಮಾರ್ಯಾರೆ. ಶುರುವಿಗೆ ಅವನ ಮಾತನ್ನು ನಾನು ಕೂಡ ನಂಬಿರ್ಲಿಲ್ಲ. ಆಮೇಲೆ ಹೋಗಿ ಪಿಕ್ಚರ್ ನೋಡಿದೆ, ನನ್ನ ಅರ್ಧ ತಲೆ ಸರಿ ಹೋಯ್ತು. ಇನ್ನೊಂದು 2 ಸರ್ತಿ ನೋಡಿದ್ರೆ ಪೂರ್ತಿ ತಲೆ ಸಮ ಹೋಗ್ತದೆ, ಇಲ್ಲದಿದ್ರೆ ತಲೆ ಹಾಳಾಗಿ ಹೋಗ್ತದೆ. ಅದು ಮಾಮೂಲಿ ಪಿಕ್ಚರ್ ಅಲ್ಲ, ದೆವ್ವದ ಸಿನಿಮಾ. ಅದರಲ್ಲಿ ಒಂದು ಮನೆ ಇರುತ್ತೆ, ಆ ಮನೆನ ಯಾರೋ ಒಬ್ಬ ತಗೋಬೇಕು ಅಂತ ಇರ್ತಾನೆ. ಆದ್ರೆ ಅದ್ರಲ್ಲಿರೋ ಕನ್ಯಾದೇವ ಆ ಮನೆನ ಬೇರೆಯವ್ರಿಗೆ ಮಾರಕ್ಕೆ ಇಷ್ಟ ಪಡ್ತಾ ಇರಲ್ಲ. ಅದು ಬೇರೆಯವ್ರನ್ನ ಕಾಡಕ್ ಶುರು ಮಾಡುತ್ತೆ. ಹೀಗೆ ಆ ಮನೆಯನ್ನು ತಗೊಳ್ಳಿಕ್ಕೆ ಹೋಗುವ ಎಲ್ಲರನ್ನು ಸಾಯಿಸ್ತಾ ಹೋಗ್ತದೆ. ಆ ಮನೆಯನ್ನು ಯಾರು ತಗೊಳ್ಳಿಕ್ಕೆ ಬರೋದಿಲ್ಲ. ಆಗ ಕನ್ಯಾದೇವ ತನ್ನ ಪ್ರಿಯಕರನೊಂದಿಗೆ ನೆಮ್ಮದಿಯಾಗಿ ಆ ಮನೆಯಲ್ಲಿ ಇರ್ತದೆ. ಆ ಪಿಕ್ಚರ್ನ ಹೆಸರು ಎಂತ ಗೊತ್ತುಂಟಾ? ಕರುವನ ಅಲ್ಲ, ಕನ್ಯಾದೇವ. ನಾನು ಯೋಚನೆ ಮಾಡಿದಾಗೆ ನೀವು ಮಾಡ್ತಿದ್ದೀರ ಅಂತ ನನಗೆ ಗೊತ್ತಾಗ್ತಿದೆ. ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬರೋಣ. ಐ ಲೈಕ್ ಇಟ್. ನಮಗಿಂತ ಪರಿಸ್ಥಿತಿ ಬರುತ್ತಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಪುಟ್ಟಮಲ್ಲಿ ಅವ್ರ. ಅಂಕಲ್ ಈ ಮನೆನ ಈಗಲೂ ಸೇಲಾಗಿಡ್ಬೇಕಿತ್ತ?
ಪಾಪ ಅವ್ರು ಕಷ್ಟ ಇರೋದಕ್ಕೆ ತಾನೇ ಮಾರ್ತಾ ಇರೋದು. ಮಧುರವ್ರೆ ಒಂದು ಕೆಲಸ ಮಾಡಿ, ನೀವೇ ಈ ಮನೆನ ಸರ್ಪ್ರೈಸ್ ಮಾಡ್ಬಿಡಿ. ಅದು ಸರ್ಪ್ರೈಸ್ ಅಲ್ಲ, ಪರ್ಚೇಸ್. ಹೇಳಿದ್ರೆ ಚಾಡ ಅದನ್ನ ಮಾಡ್ಬಿಡಿ. ನನ್ನ ಪರಿಸ್ಥಿತಿ ಗೊತ್ತಿದ್ದು ಹೀಗೆಲ್ಲ ಹೇಳ್ತಿದ್ದೀರಲ್ಲ ಪುಟ್ಮಲ್ಲಿ ಅವ್ರೆ. ಈ ಮನೇಲಿ ದುಡಿಯೋಳು ನಾನು ಒಬ್ಳೆ. ಜಾನಿನೂ ದುಡಿಯೋ ಹಾಗಿದ್ದಿದ್ರೆ ನೀವು ಹೇಳೋದನ್ನ ಯೋಚನೆ ಮಾಡ್ಬೋದಿತ್ತು. ಈ ಜನನವ್ರಿಗೆ ಅದು ಯಾವಾಗ ಬುದ್ಧಿ ಬಂದದೋ ಗೊತ್ತಿಲ್ಲ. ಮೋಸ್ಟ್ಲಿ ಈ ಮನೆಯಿಂದ ಹೊರಗೆ ಹೋದ್ಮೇಲೆ ಬರ್ಬೋದೇನೋ. ಅವಾಗ ಬಂದ್ರೆ ಸರಿ, ಇಲ್ಲಾಂದ್ರೆ ನಿಮ್ ಗತಿಯಾನ. ಅದೆಲ್ಲ ಬಿಡಿ ಪುಟ್ಮಲ್ಲಿ ಅವ್ರೆ, ನಂಗೀಗ ಯೋಚನೆ ಆಗಿರೋದು ಈ ಮನೆನ ಹೇಗೆ ಉಳಿಸ್ಕೊಳ್ಳೋದು ಅಂತ. ಒಂದು ಉಪಾಯ ಹೇಳಿ. ಈ ವಿಷಯನ ನನ್ನ ತಮ್ಮ ಉತ್ಮನ್ಗೆ ಹೇಳಿದ್ರೆ ಹೆಂಗ? ಅವ್ನಿಗೆ ಹೇಳಿದ್ರೆ ಏನಾಗುತ್ತೆ? ಅವನಿಗೆ ದೊಡ್ಡ ದೊಡ್ಡ ರೌಡಿಗಳೆಲ್ಲ ಪರಿಚಯ ಅವರೇ. ಆ ರೌಡಿಗಳನ್ನ ಕರೆಸಿ ನಿಮ್ಮ ಓನರ್ಗೆ ಎದುರಿಸಿದ್ರೆ ಆಗ ನಿಮ್ ನಟ್ಟಿಬಿಟ್ಟು ಓಡಿಸಲ್ಲ ನೀ. ಹಾಗೆಲ್ಲ ಮಾತ್ರ ಯಾವತ್ತೂ ಮಾಡೋದು ಬೇಡ ಪುಟ್ಮಲ್ಲಿ ಅವ್ರೆ. ನಮ್ಮ ಓನರ್ ಅಂಕಲ್ ನಮ್ಗೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ, ಸೊ ನಾವು ಅವ್ರಿಗೆ ತೊಂದರೆ ಕೊಡೋದು ಬೇಡ. ಫೋನು ಪುಟ್ಮಲ್ಲಿ ಅವ್ರೆ, ಬ್ರೋಕರ್ ಫೋನ್ ಮಾಡಿದ್ದಾರೆ. ಹಲೋ, ಹೇಳಿ ಬ್ರೋಕರ್. ಸಾರಿ ರಂಗಣ್ಣ ಅವ್ರೆ. ಏನು ಇವತ್ತು ರಾತ್ರಿನೇ ಈ ಮನೆ ನೋಡೋಕೆ ಪಾರ್ಟಿ ಬರ್ತಿದಾರಾ? ಯಾಕೆ ಬೆಳಗ್ಗೆ ಬರೋಕ್ಕಾಗಲ್ವಂತ? ಸಾರಿ ಬರೋಕೆ ಹೇಳಿ. ಮಲ್ಲಿ ಅವ್ರೆ, ಈ ಮನೆ ನೋಡೋಕೆ ಇವತ್ತು ರಾತ್ರಿ ಯಾರೋ ಬರ್ತಿದಾರಂತ. ಈಗ ಯಾನ ಮಾಡೋದು? ಇನ್ನೇನ್ ಮಾಡೋದು? ಅವ್ರ ಈ ಮನೆ ನೋಡಿ ಒಪ್ಕೊಂಡ್ರೆ ನಾವ್ ಈ ಮನೆ ಬಿಟ್ಟು ಹೋಗ್ಬೇಕಷ್ಟೆ. ಅದೆಲ್ಲ ಆಗಲ್ಲ ಬುಡಿ ಮಧುರವ್ರೆ. ಗೌಡ್ರಿ ಏನ್ ಹೇಳ್ತಿದ್ದೀರಾ? ಅವ್ರ ಈ ಮನೆನ ಕೊಂಡ್ಕೊಂಡ್ಮೇಲೆ ನಾವ್ ಈ ಮನೇಲಿ ಹೇಗಿರಕ್ಕಾಗುತ್ತೆ? ಅವ್ರ ಮನೆ ತಗೊಂಡ್ರೆ ತಾನೇ ನಾವ್ ಈ ಮನೆ ಖಾಲಿ ಮಾಡೋದು. ಚಂದನವ್ರೆ, ನೀವೇನ್ ಹೇಳ್ತಾ ಇದ್ದೀರಾ ಅರ್ಥ ಆಯ್ತಲ್ಲ, ಹೊಸ ಪುಡ್ಸಿಯೋಳಿ. ಮಲ್ಲಿಯವ್ರೆ, ಈ ಮನೇಲಿ ಒಂದು ಕನ್ಯಾ ದೇವ ಇದೆ. ಅದು ಈ ಮನೆಗೆ ಯಾರು ಬರೋದಕ್ಕೂ ಬಿಡೋದಿಲ್ಲ. ಕನ್ಯಾ ದೇವನ ಈ ಮನೇಲಿ ಎಲ್ಲಿದೆ? ಮಧುರವ್ರೆ, ದಿಟ್ಟವಾಗ್ಲೂ ಇಲ್ಲ. ಅದ ಅನ್ನೋ ತರ ಸೃಷ್ಟಿ ಮಾಡಿ ನಾವೆಲ್ಲ ಸೇರ್ಕೊಂಡು ನಾಟಕ ಮಾಡೋ. ಗೌಡ್ರೆ, ಇದೆಲ್ಲ ನಮಗ್ ಬೇಕಾ? ನಾವ್ಯಾಕೆ ನಾಟಕ ಮಾಡ್ಬೇಕು? ನಾವ್ ಈ ಮನೆನ ಉಳಿಸ್ಕೋಬೇಕು ಅಂದ್ರೆ ಈ ರೀತಿ ನಾಟಕ ಮಾಡ್ಲೇಬೇಕು, ಇಲ್ಲಾಂದ್ರೆ ಮನೆ ಕೈ ತಪ್ಪೋಗ್ಬಿಡುತ್ತೆ. ಜಾನಿ, ಇದೇ ನಮ್ ಸ್ವಂತ ಮನೆನಾ? ಬಾಡ್ಗೆ ಮನೆ ತಾನೆ. ಇವತ್ತಲ್ಲ ನಾಳೆ ಖಾಲಿ ಮಾಡ್ಬೇಕಿತ್ತು, ಅದ್ ಸ್ವಲ್ಪ ಬೇಗ ಬಂದಿದೆ ಅಷ್ಟೇ. ಅದಕ್ಕೋಸ್ಕರ ಈ ನಾಟಕ ಎಲ್ಲ ಬೇಕಾ? ನಿನಗ್ ಬೇಡದೆ ಇರ್ಬೋದು, ಆದ್ರೆ ನನ್ಗೆ ಈ ಮನೆ ಬೇಕು. ಈಗ ತಾನೇ ಚಿಗುರ್ತಿರೋ ಪ್ರೀತಿನ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹೂಕೊಂಡು ಹೇಳಿ ಮಧುರವ್ರೆ, ಅಣ್ಣಪ್ಪನವ್ರು ಹೇಳ್ತಾರೆ ಸರಿಯಾಗದೆ. ಈಗ ತಾನೇ ಮಗ್ಗಾಗಿರೋ ಹೂನ ಅರಳಕ್ ಮುಂಚೆ ಚೂಟ ಹಾಕ್ಬಾರ್ದು. ನೀವು ಎಟ್ಟು ಬಿಟ್ಟು ಎಲ್ಲಿಗೂ ಹೋಗ್ಬಾರ್ದು. ನೀವಿಬ್ರು ಅದೇನ್ ಮಾತಾಡ್ತಿದ್ರೋ ನಂಗೆ ಒಂಚೂರು ಅರ್ಥ ಆಗ್ತಿಲ್ಲ. ಮಧು, ನೀನ್ ಆಮೇಲೆ ಅರ್ಥ ಮಾಡ್ಕೋ. ಈಗ ನೀನು ಕನ್ಯಾ ದೇವ ಆಗ್ಬೇಕು. ಕನ್ಯಾ ದೇವಾಗ ನಾನ್ ಆಕ್ಟ್ ಮಾಡ್ಬೇಕಾ? ನೋ ವೇ. ನೀವೇ ಬೇಕಿದ್ರೆ ಗಂಡ ದೇವಾಗ ಆಕ್ಟ್ ಮಾಡಿ. ನಾನ್ ದೇವ ಆಗೋದಾಗಿದ್ರೆ ನಿನಗೆ ಕೇಳ್ತಿದ್ದೆ, ನೀನೇ ಕನ್ಯಾ ದೇವ ಆಗ್ಬೇಕು. ಹ್ಞೂ ಮಧುರವ್ರೆ, ಈಗಿನ ಕಾಲದಲ್ಲಿ ಜನಗಳು ಹೆಣ್ದೈಕ್ ಎದುರ್ಕೊಳ್ಳೋ ಅಷ್ಟು ಗಂಡೈಕ್ ಎದುರ್ಕೊಳ್ಳಲ್ಲ. ನಿರ್ಮಾಪಕರು ಅದರಿಂದನೇ ತಾನೇ ದುಡ್ಡು ಮಾಡ್ತಾ ಇರೋದು. ಅದಕ್ಕೆ ನೀವು ಕನ್ಯದಯ್ಯ ಆಗಿ. ಬಾಬಣ್ಣ, ಮಧುರವರು ಕನ್ಯಾದೇವ ಅನಿಲ್ಲ ಅಂದ್ರೆ ಏನಂತೆ? ನಾನ್ ಕನ್ಯಾದೇವ ಆಗಿ ಅವ್ರನ್ನೆಲ್ಲ ಎದುರಿಸ್ತೀನಿ. ಅಯ್ಯ ಸಾಕು ನಿಲ್ಸಮ್ಮೆ. ನಿನ್ನೇನಾರು ಕನ್ಯದಯ್ಯ ಮಾಡಿಬಿಟ್ರೆ ಅವ್ರು ಬಂದೆಟ್ಗಲೆ ತಿಂಡಿ ಮಾಡಿರ್ಯಾ, ಊಟ ಮಾಡಿರಿ ಅಂತ ನಾವು ಮಾಡಿರೋ ಪ್ಲಾನ್ ಎಲ್ಲ ದೋಸೆ ಮುಗ್ತಾಕ್ಬಿಡ್ತಿದೆ. ಇದಕ್ಕೆ ಬುದ್ಧಿವಂತ ದಯ್ಯ ಬೇಕು. ಅಂತ ಬುದ್ಧಿವಂತಿಕೆ ಮಧುಗಿರೋದ್ರಿಂದ ಈ ಬಂದ್ ನೋಡಿದವರು ಇವಳೇ ದೇವ ಅಂದ್ಕೊಂಡು ಎದ್ರುಕೊಂಡು ಓಡ್ಬಿಡ್ತಾರೆ. ಜಾನಿ, ಇದ್ರ ಐಡಿಯಾಸ್ ಎಲ್ಲ ನಿಮಗೆ ಎಲ್ಲಿಂದ ಬರುತ್ತೆ? ಈ ಕಾಲದಲ್ಲೂ ದೇವಭೂತನೆಲ್ಲ ನಂಬ್ತಾರ? ಮಧುರವ್ರೆ, ನಾನ್ ನಂಬ್ತೀನಿ ಅನ್ನಿ. ನಾವು ಚಿಕ್ಕವಳಿರ್ಬೇಕಾದ್ರೆ. ಸಾಕು ನಿಲ್ಸಮ್ಮೆ ನಿನ್ ಪುರಾಣನ. ದೊಡ್ಡವಳಾಗಿದ್ರೆ ಚಿಕ್ಕವಳಾಗಿರೋ ಕತೆ ಹೇಳ್ತಿರತ್ತೆ. ಎಲ್ಲಿ ಬಿಡಿ ಗೌಡ್ರೆ, ಅವ್ರ ಕತೆ ಹೇಳ್ತಿದ್ರೆ ಕೇಳೋಕೆ ಒಂದ್ ಚಂದ. ಓ ಅಣ್ಣಪ್ಪನವ್ರೆ, ಈಗ ಕತೆ ಕೇಳೋ ಟೈಮ್ ಅಲ್ಲ, ಅಟ್ಟಿ ತಕೊಳ ಬರೋವ್ರಿಗೆ ಕತೆ ಹೇಳೋ ಟೈಮು. ಮಧು, ಎಲ್ಲ ನಿನ್ ಕೈಲಿದೆ. ನೀನ್ ದೆವ್ವ ಆಗಕ್ಕೆ ಒಪ್ಲಿಲ್ಲ ಅಂದ್ರೆ ನಾನು ಅದೇ ಚಿಂತೆಲಿ ಕೊರ್ಗಿ ಸತ್ತು ಅಂತರ ಪಿಶಾಚಿಯಾಗಿ ಈ ಮನೆ ಸುತ್ತ ಅಲಿಬೇಕಾಗತ್ತೆ. ಮಧು, ನನ್ ಕಿವಿ ಯಾಕೆ ಹಿಂಡ್ತಿದ್ಯಾ? ನಿನ್ನ ರಾತ್ರ ಮಧುರ ಅವರು ನನ್ನೇ ನಾಯಿ ಅಂದ್ಬಿಟ್ರು. ನಾನ್ ಹೊಡಿಲಿಲ್ಲ ಗೌಡ್ರೆ. ಇನ್ನೆಂತ ಹೊಡಿತಾ? ನನ್ಗೂ ಅದೇ ಡೌಟು. ಇದನ್ನ ಯಾರು ಇಲ್ದಿರ ಜಾಗ ತಗೊಂಡೋಗ್ಬಿಟ್ಟು ಒಂದ್ 10 ಅಡಿ ಆಳ ಅಗದ್ಬಿಡಿ. ಅಗದ್ಬಿಟ್ಟು ಮುಚ್ಚಿಟ್ಬಿಡಿ. ಇದು ಇಲ್ಲೇ ಇದ್ರೆ ಯಾರು ಉಳಿಯಲ್ಲ.